Abhishek, a YouTuber from Hassan, admitted in tears that, for likes and views, I mistakenly joined the Timrodi gang. In connection with the Dharmasthala case, SIT had taken Abhishek into custody 2 days ago for questioning. It has been revealed that there was heavy funding behind Sameer's viral video. Abhishek's friend, Mandya Sumant, disclosed explosive information stating that Abhishek himself told him there were hundreds of troll pages and over 50 content creators involved. Sumant, while speaking to the media about the offers made to YouTubers, revealed, "We were given offers to create videos against Dharmasthala for money." ಮಾತಾಡು ಅಂತ ಎಲ್ಲ ಯೂಟ್ಯೂಬರ್ಸ್ಗೂ ಹೇಳ್ತಾ ಇರ್ತೀರ ನೀವು. ಜೊತೆ ಕಾಂಟೆಂಟ್ ಮಾಡೋದು, ಮನೇಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದ್ಬಿಟ್ಟು ನಾವು ಅದಕ್ಕಿಂತ ಹೆಚ್ಚೆ ಏನ್ ಮಾಡ್ಬೋದು ಅಂತ ಅಂದ್ರೆ ಇವತ್ತು ಸಮೀರ್ ಅವ್ರನ್ನ ಮೀಟ್ ಮಾಡಕ್ ಬಂದಿದೀವಿ. ಥ್ಯಾಂಕ್ ಯು. ಡೋಂಟ್ ವರಿ ಸಮೀರ್. ಥ್ಯಾಂಕ್ ಯು ಸರ್. ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಇಡೀ ಕರ್ನಾಟಕ ನಮ್ ಜೊತೆ ಇದೆ. ಏನಂತಾರೆ ಡಾರ್ಲಿಂಗ್ಸ್? We need your support. We are with you, Sameer. Not only me, all Kannada YouTubers right now need support. ಯಾರೆಲ್ಲ ಈ ವಿಷಯದ ಬಗ್ಗೆ ಧ್ವನಿ ಎತ್ತುತ್ತಾ ಇದಾರೋ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ. ಸಪೋರ್ಟ್ ಬೇಕು. ಈ ಕೊಟ್ಟಿರೋ ಪ್ರೀತಿಗಿಂತ ಇನ್ನೂ ಹೆಚ್ಚು ಪ್ರೀತಿ ಕೊಡಿ ಅಂಡ್ ಸಪೋರ್ಟ್ ಬೇಕು. ಸುಮಂತ್ ಅವರೇ, ಗಂಭೀರ ಆರೋಪ ಮಾಡಿದ್ದೀರಾ. ನಿಮಗೂ ಕೂಡ ಒಂದು ಹಣದ ಆಮಿಷ ಬಂದಿತ್ತು ಈ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡೋದಕ್ಕೆ ಮತ್ತು ನಿಮ್ಮ ಯೂಟ್ಯೂಬ್ನಲ್ಲಿ ಮಾತನಾಡೋಕ್ಕೆ ಅಂತ. ಅದೇನು ಹೇಳಿ ಅಂತೇಳಿ. ಸರ್, ಇದೇ ಅಭಿ ನನಗೆ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋಕ್ಕೆ ಆಫರ್ ಕೊಡ್ತಾನೆ. ಅದ್ರ ವಿರುದ್ಧವಾಗಿ ನಾನು ಇದು ನ್ಯೂಸ್ ಆ್ಯಂಡ್ ಕರ್ನಾಟಕದಲ್ಲಿ ಇಂಟರ್ವ್ಯೂ ಕೊಡ್ತೀನಿ. ಅದು ಸ್ವಲ್ಪ ವೈರಲ್ ಆಗುತ್ತೆ. ನನಗೇನು ಗೊತ್ತು, ನನಗೇನು ಹೇಳಿದ್ದ ಅದನ್ನು ನಾನಲ್ಲಿ ಹೇಳ್ತೀನಿ. ಸೊ ಇವಾಗ ನಾನು ಈ ಹಿಂದೆ ಅಂದರೆ 5 months ಬ್ಯಾಕು ನನಗೆ ಇದೇ ಚಂದನ್ ಗೌಡ್ರು ಬಂದುಬಿಟ್ಟು ಹೇಳ್ತಾರೆ, ನನಗೆ ಬಟ್ಟೆ ಅಂಗಡಿ ಓಪನ್ ಮಾಡ್ತಾಯಿದ್ದೀವಿ, ಆ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇರೋದಕ್ಕೆ ನೀನು ಬಾ ಅಂತ ಕರೀತಾರೆ ನನ್ನ. ನಾನು ಆ್ಯಸ್ ಯೂಶ್ವಲ್ ಕರೆದವರಲ್ಲ ಅಂದ್ಬಿಟ್ಟು ಹೋಗ್ತೀನಿ. ಹೋಗ್ಬೇಕಾದ್ರೆ ಇದೇ ಅಭಿ ಇದನ್ನಲ್ಲ, ಅಲ್ಲಿ ಇವ್ರಿಗೆ ಕ್ಯಾಮ್ರಾಮ್ಯಾನಾಗಿ ಬಂದಿರ್ತಾನೆ. ಅದು ನನ್ನ ಲಾಗಲ್ಲೂ ಇದೆ, ಬೇಕಾದರೆ ಅದು ಕನ್ಫರ್ಮೇಷನ್ಗೋಸ್ಕರ ನೋಡ್ಬೋದು. ಕ್ಯಾಮ್ರಾಮ್ಯಾನಾಗಿ ಬಂದಿರ್ತಾನೆ. ಎಲ್ಲ ಮುಗಿಯುತ್ತೆ ಸುಮಾರು, ಅಂದರೆ ಎಲ್ಲ ಓಪನಿಂಗ್ ಎಲ್ಲ ಮುಗಿಯುತ್ತೆ, ಕ್ಯಾಮ್ರಾ ವರ್ಕ್ ಎಲ್ಲ ಮುಗಿಯುತ್ತೆ. ಅವ್ರ ಪಾಡಿಗೆ ಅವ್ರು ವ್ಯಾಪಾರ ಮಾಡ್ಕೊಂಡಿರ್ತಾರೆ. ನಾನು ಅಭಿ ಬಂದುಬಿಟ್ಟು ಫ್ರೆಸ್ಟ್ ಇನೋವಾ ಕಾರಲ್ಲಿ ಕೂತ್ಕೊಳ್ತೀವಿ. ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡಾದ್ಮೇಲೆ ನೆಕ್ಸ್ಟು ಜ್ಯೂಸ್ ಅಂಗಡಿಗೆ ಹೋಗ್ತೀವಿ. ಇನ್ನೂ ಪಕ್ಕದಲ್ಲಿ ಜ್ಯೂಸ್ ಅಂಗಡಿಲಿ ಬೇಕಾದ್ರೆ ಡೇಟ್ ಹೇಳ್ತೀನಿ. ಆ ಡೇಟ್ನಲ್ಲಿ ಹೋಗ್ಬಿಟ್ಟು CCTV ನೀವು ತೆಗಿಸ್ಬೋದು, ನಾನು ಅವನು ಕೂತಿರೋ ಮಾತಾಡಿರೋದನ್ನ. ನಾನು ಕೇಳ್ತೀನಿ, ಫ್ರೆಸ್ಟು ಏನು ಬ್ರೋ ಈ ಮಟ್ಟಕ್ಕೆ ವೈರಲ್ ಆಗೋಯ್ತಲ್ಲ ಅಂತ. ಸಮೀರ್ನ ಫ್ರೆಸ್ಟ್ ವಿಡಿಯೋ ಅಷ್ಟು ಮಟ್ಟಿಗೆ ಹೆಸರು ಮಾಡಿತ್ತದು, ಅಷ್ಟು ಮಟ್ಟಿಗೆ ವೈರಲ್ ಆಗಿತ್ತು. ನಾನು ಕೇಳ್ತೀನಿ, ಏನು ಬ್ರೋ ಇಷ್ಟು ಮಟ್ಟಿಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ. ಯಾಕಂತಂದರೆ ನನಗೊಂದು ಕುತೂಹಲ. ಯಾಕಂದರೆ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ, ನನಗೆ ಅವಾಗ 1-1.5 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರು. ಇನ್ಸ್ಟಾದಲ್ಲಿ ಒಂದು 30-35 ಸಾವಿರ ಇದ್ದರು. ನಮಗೆ ಒಂಥರ ಕುತೂಹಲ, ಏನು ಈಗ ಹಿಂಗಾಗೋಯ್ತಲ್ಲ. ಯಾಕಂತಂದರೆ ನಾವು ಅದನ್ನು ಏನಾರು ಮೆಥಡ್ ಮಾಡಿದರೆ ನಾವು ಫಾಲೋ ಮಾಡುವ ಅನ್ನೋದು ಮೆಂಟಾಲಿಟಿ ನಮ್ಮದು. ನಾವಾಗ ಹೇಳ್ತಾನೆ, ನೀನು ವೈರಲ್ ಆಗಿರೋದು ಮಾತ್ರ ನೋಡಿದ್ಯಾ, ಅದರಿಂದ ಎಷ್ಟು ವರ್ಕ್ ನಡೀತು ಅಂತ ನೋಡಿಲ್ಲ, ಅದರಿಂದ ಎಷ್ಟು ಕೆಲಸ ನಡೀತು ಅಂತ ನೀನು ನೋಡಿಲ್ಲ. ಇದರಿಂದ 300-400 ಟ್ರೋಲ್ ಪೇಜ್ಗಳು, 50-60 ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸು ಮತ್ತು ಮಾಮೂಲಿ ಆ್ಯಸ್ ಯೂಶುವಲ್ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಇನ್ಸ್ಟಾ, ಯೂಟ್ಯೂಬ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾನೆ. ಹೌದಾ, ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ, ಇದಕ್ಕೆಲ್ಲ ಏನೋ, ಈಗ ಯಾರೂ ಸುಮ್ಮನೆ ವೀಡಿಯೋ ಮಾಡಲ್ಲ, ಅದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ಬಾಸು ಹಿಂಗೆ ಅಂದ. ನಮ್ಮ ಅವ್ರ ಬಾಸು ಗಿರೀಶ್ ಮಠಣ್ಣ ಮತ್ತು ಮಹೇಶ್ ತಿಮ್ರೋಡಿ ಅಂತೆ. ಅವ್ರು ಹೇಳಿದಾರೆ, ನಮ್ಮ ಬಾಸು ಅವ್ರ ಕಡೆಯಿಂದನೇ ಫಂಡ್ ಆಗೋದು, ನೀನು ಬಾ
ನಿನಗೂ ಒಳ್ಳೆ ವ್ಯೂಸು ಲೈಕ್ಸು ಆಗುತ್ತೆ. ಇವಾಗ ಏನು ಈಗ ಅವನು ಈಚೆ ಬಿಡ್ತಾ ಇದ್ದಾನೋ ಅದು ನನಗೆ ಮೊದಲೇ ಗೊತ್ತಿತ್ತು. ವ್ಯೂಸು ಒಳ್ಳೆ ವ್ಯೂಸು ಲೈಕ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ, ನೀನು ಬಾ, ನಿನಗೂ ಏನು ಫಂಡ್ ಐತೆ ಮತ್ತು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ಗಾಗಿರ್ಬೋದು ಎಲ್ಲ ನಾವು ಮಾಡಿಕೊಡ್ತೀವಿ. ನೀವು ಹಿಂದೆ ನೋಡಿರ್ಬೋದು, ಇದೇ ಇದರಲ್ಲಿ ಕ್ಯಾಮ್ರಾ ಹೊಡೆದಾಕ್ದಾಗ ಜಗಳದಲ್ಲಿ ತಗೊಟ್ಟಿದ್ದು ಯಾರು? ಇವ್ರ ಹತ್ರ ದುಡ್ಡಿರಲಿಲ್ವಾ? ತಗೊಟ್ಟಿದ್ದು ಮಹೇಶ್ ತಿಮ್ರೋಡಿ. ಅವನೇ ಹೇಳ್ಕೊಂಡಿದ್ದಾನೆ ನಮಗೆ ಕ್ಯಾಮ್ರಾ ತಗೊಟ್ಟಿದ್ದು ಅಂತ. ಅವ್ರು ಟ್ರಾನ್ಸ್ಪೋರ್ಟಿಂದ ಇರ್ಬೋದು ಎಲ್ಲನೂ ಮಾಡ್ತಾ ಇರೋದು ಈ ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರು. Even during sit questioning, Abhishek admitted that he too received such offers. Sumant further added, 5 months ago, Abhi offered me the same deal. He said if I made videos, I would get paid, and there was already a funding system in place. They would also cover travel expenses and accommodation. But I refused. Abhi also told him there was massive funding behind Sameer's viral video. When I asked about it, Abhi told me it didn't go viral on its own. Behind it were 300 to 400 troll pages and 50 to 60 content creators. Timrodi and Girish Mattannavar were directly supporting with money. This was all pre-planned, Sumant revealed. For the past month, Abhishek had been making continuous videos about Dharmasthala. ಇದು ಧರ್ಮಸ್ಥಳದಲ್ಲಿ ಸುಮಾರು ಸಾವಿರಾರು ಕೊಲೆಗಳಾಗಿದ್ದಾವೆ, ನೂರಾರು ಕೊಲೆಗಳಾಗಿದ್ದಾವೆ. ಅವ್ರು ಸರಿ ಇಲ್ಲ, ಇದನ್ನೆಲ್ಲ ಮಾಡ್ತಾ ಇರೋರು ನಾನು ಡೈರೆಕ್ಟಾಗಿ ಹೇಳ್ತೀನಿ. ಯಾಕಂದ್ರೆ ಅವ್ನು ಹೇಳಿರೋದು, ಅಭಿ ಹೇಳಿರೋದು ನನಗೆ, ಅದನ್ನ ಎಲ್ಲಿ ಬೇಕಾದರೂ ಹೇಳ್ತೀನಿ. ವೀರೇಂದ್ರ ಹೆಗಡೆ ಅವರು, ಅವ್ರ ಕುಟುಂಬದವರು ಇದನ್ನೆಲ್ಲ ಮಾಡಿರೋರು. ನೀನು ಬಾ ವೀಡಿಯೋ ಮಾಡು, ನಿನಗೂ ಒಳ್ಳೆ ಲೈಕ್ಸ್ ಆಗುತ್ತದೆ. ನಾನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಧರ್ಮಸ್ಥಳದಲ್ಲಿ. ನಾವೇನು ಇನ್ವೆಸ್ಟಿಗೇಷನ್ ಮಾಡಿಕೊಡ್ತೀವಿ ಅದನ್ನು ವೀಡಿಯೋ ಮಾಡಿ. ನೀವೆಲ್ಲ ನೋಡಿರ್ಬೋದು, ಅವನು ಬುರ್ಡೆ ಹುಡ್ಕೋಕ್ಕೆ ಅಂದ್ಬಿಟ್ಟು ಇದಕ್ಕೆಲ್ಲ ಹೋಯ್ತಾನೆ, ಕಾಡೊಳಕ್ಕೆಲ್ಲ ಆ ಥರ. ನನ್ನ ಜೊತೆ ನೀನು ಬಾ, ನೀನು ವೀಡಿಯೋ ಮಾಡು ಅಂತ ಅವ್ನು ಹೇಳಿದ್ದು. ಅವ್ನು ಇನ್ವೆಸ್ಟಿಗೇಷನ್ ಮಾಡಿಕೊಡೋದನ್ನ ನಾವು ಅಪ್ಲೋಡ್ ಮಾಡಬೇಕು ಅವ್ರ ಥರ. ಈಗೇನು ಅವರಲ್ಲಿ ಮೇನ್ ಸ್ಟ್ರೀಮ್ ಇದೆ ಆ ಥರ. ಅಂದರೆ ಅವ್ರು ಕೊಡೋ ಕಂಟೆಂಟನ್ನೇ ನೀವು ಹಾಕ್ಬೇಕಾಗಿದ್ದು. ಅವ್ರು ಕೊಡೋ ಕಂಟೆಂಟನ್ನು ನಾವು ಹಾಕಬೇಕು. ಯೂಟ್ಯೂಬಿಂದ ಏನು ಅಮೌಂಟ್ ಬರುತ್ತೆ ಅದು ನಮಗೆ ಅವರು ಎಕ್ಸ್ಟ್ರಾ ಫಂಡ್ ಮಾಡ್ತಾರೆ. ಅವನೇ ಹೇಳಿದ್ದಾನೆ ನನಗೆ, ಫಂಡ್ ಮಾಡ್ತೀವಿ, ಎಕ್ಸ್ಟ್ರಾ ಫಂಡ್ ಇದೆ, ಅದು ನಿಮ್ಗೆ ಕೊಡ್ತೀನಿ, ಮತ್ತು ಫಂಡ್ ಏನೈತೆ ಅದನ್ನು ಮಾಡಿಸ್ತೀನಿ ಅಂತ ಅವನೇ ಹೇಳಿದ್ದಾನೆ. But after Sumant's revelations, Abhishek released a video claiming, all this is false, Sit never called me for questioning. However, for the last 3 days, he has stopped appearing on YouTube videos and live streams. Netizens are now mocking him, saying, don't come back to YouTube videos or lives.